ದೇವಸಿ ಭವಾನಿ ಯಾರಿಗೂ ನಿದ್ದೆ ಮಾಡಕ್ಕೆ ಬಿಡಲ್ಲ, ನಾನು ನಿದ್ದೆ ಮಾಡಲ್ಲ. ರಾತ್ರಿ ಎಲ್ಲ ಬಜ್ಗೆ ಯಾರೇ ಅಂತ ಮಾತಾಡೋ ಬಿಡೋಣ. ಹೆಂಗ್ ಇಟ್ಬಿಟ್ಟು ವರ್ಕೌಟ್ ಮುಗಿಸ್ಬಿಡೋಣ ಗುಡ್ಡದ ಮೇಲೆ ಹೋಗ್ಬಿಟ್ಟು, ಅದಾದ್ಮೇಲೆ ವಾಪಸ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕೌಬಾಯ್ ಚರಿತ್. ವೆಲ್ಕಮ್ ಟು ಕೌಬಾಯ್ ಚರಿತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಹಾರ್ಸ್ ಸಫಾರಿ ಪ್ಲಸ್ ನಮ್ಮ ಹುಡುಗರಿಗೆಲ್ಲ ಗುಡ್ಡದ ಮೇಲೆ ವರ್ಕೌಟ್ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀನಿ. ಸೌಂಡ್ ಮಾಡ್ಕೊಂಡು ಹೋಗಿ ಆನೆ ಇದ್ರೆ ಹೋಯ್ತಾ ಸೈಡ್ಗೆ ಬೆಳಗ್ಗೆ ಊಟಕ್ಕೆ ನೀರು ಕುಡಿಯೋಕೆ ಬಂದಿದ್ದು. ಆಮೇಲೆ ಇದು ಫಾರೆಸ್ಟ್ ಅಲ್ಲ, ಫಾರೆಸ್ಟಿಂದ ಆಚೆ ರೋಡ್ ಅಷ್ಟೇ, ಫಾರೆಸ್ಟ್ ಆ ಕಡೆ ಬರುತ್ತೆ. ಕಮಾನ್ ಬಾಯ್ ಕಮಾನ್. ಹಾಂ, ಹಿಂಗಾದರೆ ಬೇಗ ಟ್ರಾನ್ಸ್ಫಾರ್ಮೇಷನ್ ಆಯ್ತೀರಾ. ಹೆಂಗಿದೆ ರಾಕೇಶ್ ಜಾಗ? ಕಾಡಲ್ಲಿ ಓಡಾಡಿದ್ಯಾ ಜಾಸ್ತಿ ಟ್ರೆಕ್ಕಿಂಗ್ ಎಲ್ಲ? ನಿಮ್ಮ ಮೈಸೂರಾ? ನಿಮ್ಮದು ನರಸೀಪುರ, ಮೈಸೂರು ನಂದು. ಹಾಂ, ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಹುಟ್ಟಿ ಬೆಳೆದವ್ ನಾನು. ನಾನೇ ಹೇಳ್ತಾ ಇಲ್ಲ ಮೈಸೂರು ನಂದು. ನಿಮ್ಮ ನರಸೀಪುರದಲ್ಲಿ ಓದಿದ್ದು ನಾನು. ಹೊಸಕೋಟೆ ಗೊತ್ತಾ? ಅಲ್ಲೇ ಓದಿದ್ದು. ಎಲ್ಲ ಬ್ಲಾಗ್ಸ್ ನೋಡ್ದ ರಾಜ್? ನೋಡಿದೆ ನಿನ್ನೆ ಅಂತ. ಹಾಂ, ಎಲ್ರಿಗೂ ನಮಸ್ಕಾರ. ಇವರು ಅಭಿ ಅಂತೇಳಿ ನಂದಿ ಬೆಟ್ಟದಿಂದ ದೇವನಹಳ್ಳಿಯಿಂದ ಇಲ್ಲಿಗೆ ಟ್ರಾನ್ಸ್ಫಾರ್ಮೇಷನ್ಗೆ ಅಂತ ಬಂದಿದ್ದಾರೆ ನನ್ನ ಹತ್ರ. ಸೆಕೆಂಡ್ ಡೇ ಅಲ್ಲ ಸರ್? ಹೇಗಿದೆ ಎಕ್ಸ್ಪೀರಿಯೆನ್ಸು? ನಿನ್ನೆ ಫಸ್ಟ್ ಡೇ ಮೌಂಟೇನ್ ಮೇಲೆ ಬಾಡಿ ವೇಟ್ ವರ್ಕೌಟ್ ಮಾಡ್ದು, ನೈಟು ಸಂಜೆ ವೇಟ್ ಟ್ರೈನಿಂಗ್ ಮಾಡಿದ್ದೀವಿ. ಇವತ್ತು ಮಾರ್ನಿಂಗ್ ನೆಕ್ಸ್ಟ್ ಡೇ ಮತ್ತು ಬಾಡಿ ವೇಟ್ ಟ್ರೈನಿಂಗ್ ಹಿಲ್ಸ್ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಜಿಮ್ಮಲ್ಲಿ ವರ್ಕೌಟ್ ಮಾಡೋದಕ್ಕೂ ಇಲ್ಲಿ ವರ್ಕೌಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದೆ ಅಲ್ವಾ? ಸೊ ಅದನ್ನು ನಾವು ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಈಗ ನೀವು ಬಂದರೆ ಇಲ್ಲಿ ಒಂದಷ್ಟು ಬರ್ಫೀಸು, ಮೌಂಟೇನ್ ಕ್ಲೈಮ್, ಜಂಪಿಂಗ್ ಜಾಕ್ಸ್, ವೇಟ್ ಟ್ರೈನಿಂಗ್ ಮಾಡಿರಿ. ಟ್ರೆಕ್ಕಿಂಗ್ ಎಷ್ಟು ಕಿಲೋಮೀಟ್ರ್ ಮಾಡಿದ್ರಿ ನೀವು? ಈಗ ಆಯಿತು 5 ಕಿಲೋಮೀಟ್ರ್ ಮೇಲೆ. 5 ಕಿಲೋಮೀಟ್ರ್ ಜಾಗ್ ಮಾಡ್ಕೊಬಂದು ಇಲ್ಲಿ ಬಂದು ಟ್ರೆಕ್ಕಿಂಗ್ ವರ್ಕೌಟ್ ಮಾಡಿದ್ದೀವಿ. ಈಗ ಸಂಜೆ ಹೋಗಿ ಒಂದು ಮನೆ ಬೆಳಗ್ಗೆ ಹೋಗಿ ವಾಪಸ್ಸಾಗಿ ಒಂದು ಬ್ರೇಕ್ಫಾಸ್ಟ್ ಹಾಕಿ ಮತ್ತೆ ಇವನಿಗೆ ವೇಟ್ ಟ್ರೈನಿಂಗ್ ಮಾಡೋದು. ಸೊ ವಾರದಲ್ಲಿ ಇದು 2 ದಿನ ಮಾಡ್ತೀವಿ. ಹೌದು. ಸೊ ಇನ್ನು 4 ದಿನ ಮಂಡೇ ರೆಸ್ಟು, ಮತ್ತು 4 ದಿನ ಜಿಮ್ಮಲ್ಲಿ ನಾರ್ಮಲ್ ವರ್ಕೌಟ್ ಅಂದರೆ ಏನು ಹೇಳ್ಕೊಟ್ಟಿರ್ತೀವಿ ಇದನ್ನು ಮಾಡ್ತೀವಿ. ಸೊ ಈ ಥರ ನಾವು 90 ಡೇಸ್ ಚಾಲೆಂಜ್ ತಗೊಂಡಿದ್ದೀವಿ. 90 ಡೇಸಲ್ಲಿ ಎಷ್ಟಿದ್ರೆ ವೆಯ್ಟು? 94 ಇದೆ. ನಮಗೆ ಎಷ್ಟು ಬರಬೇಕು? 75 to 80 ಬರಬೇಕು. 80. ಸೊ 20 kgs ಅಲ್ಲ, 75 ಅಂದರೆ ಅರೌಂಡ್ 20 kgs ನಾವು 3 ಮಂತ್ಸಲ್ಲಿ ಲಾಸ್ ಮಾಡಲೇಬೇಕು. ಬರೀ ವೆಯ್ಟ್ ಲಾಸ್ ಅಲ್ಲ, ಮಸಲ್ ಗೇನ್ ಮಾಡಬೇಕು. ಮಸಲ್ ಗೇನ್ ಮಾಡಿದ್ರೆ ಮೇನ್ ನಮ್ಮದು ಇದು ಬಂದು ಚಾಲೆಂಜ್ ಬಂದು. ಸೊ ಅದಕ್ಕೆ ಡಯಟ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ಥರ ವರ್ಕೌಟ್ಸ್. ಈಗ ನಿಮಗೆ ನಾರ್ಮಲಾಗಿ ನಿಮಗೇನೆಂದರೆ ನಿಮ್ಗೆ ಒಂದು ಮೂಡ್ ಇರೋಲ್ಲ. ಇವಾಗ ಏನೋ ಅಂದ್ರೆ ನೆನ್ನೆ ಬರ್ತಾನೆ ಒಂದು ಮಾತು ಹೇಳ್ತಾರೆ, ಏನಂದರೆ ಬ್ರೋ ನನಗೆ ಮೈಂಡ್ ಸೆಟ್ ಥರ ಇತ್ತು, ಇಲ್ಲಿ ಬಂದಾಗ ಎಲ್ಲ ಮರ್ತ್ಬಿಟ್ಟಿದ್ದೀನಿ, ಆಚೆ ಕಡೆ ಬಿಸ್ನೆಸ್ ಅಂದರೆ ಟೆನ್ಷನ್ ಎಲ್ಲ ಮರ್ತ್ಬಿಟ್ಟಿದ್ದೀನಿ ಅಂತ. ಇದೇ 90% ನಮ್ಮ ಬೆಂಗಳೂರಲ್ಲಿ ಬಂದಾಗ ನೀವೆಲ್ಲ ಈಗ ಬೆಳಗ್ಗೆ ನಾವು ವರ್ಕೌಟ್ ಪ್ಲಾನೇ ಮಾಡಿಲ್ಲ.
ರೈಡ್ ಬಂದು ವರ್ಕೌಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ತೀವಿ. ಅಲ್ಟಿಮೇಟ್ ಬ್ರೇಕ್ಫಾಸ್ಟ್ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ, ತಿರುಗಿ ಇದೇ ಅಲ್ಟಿಮೇಟ್ ಗೋಲ್. ಸೊ ನಾವು 3 months ಚಾಲೆಂಜು 2 days ಆಗಿದೆ. 2 days ಆಗಿದೆ. ಇನ್ನು 88 ಡೇಸಲ್ಲಿ ನಾವು 75 80 ಬರಬೇಕು. ಓಕೆ, ಅದಾದಮೇಲೆ ಒಂದು ಫಾಸ್ಟ್ ರೈಡು, ಔಟ್ ರೈಡಿಂಗಲ್ಲಿ ಎಲ್ಲ ಒಂದು ಬೆಸ್ಟ್ ಪ್ಲೇಸ್ ಹುಡುಕೊಂಡು ಅಲ್ಲಿ ಹೋಗಿ ರೈಡ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಬ್ರದರ್. ನೀವು ಮುಂಚೆ ಬೇಗ ಬರ್ಬೇಕು. ಏನು ಕೇಳಲ್ಲ ಸರ್, ಎಷ್ಟು ಗಂಟೆಗೆ? 5 ಗಂಟೆಗೆ ಅವ್ರ ಮನೆ ಮುಂದೆ ಇದ್ದೀನಿ. ಅವಮ್ಮ ಬರೋತ್ತು 6 ಗಂಟೆ. 6 ಗಂಟೆ ಕಾರ್ ಹಿಡ್ಕೊಂಡ್ರೆ 7 ಗಂಟೆಗೆ ಬರ್ತೀನಿ ಇಲ್ಲಿ. ನಾನು ಎಷ್ಟು ಗಂಟೆಗೆ ಎದ್ದಿರೋದು? ಅಲಾರಾಮ್ ನೋಡ್ತೀರಾ ನಂದು? ಅಲಾರಾಮ್ ಎಷ್ಟು ಗಂಟೆಗೆ ನೋಡಿ, 5:15 ಕಿಟ್ಟವ್ ನೀವು. 5 ಗಂಟೆ 5:15 5 ಗಂಟೆಗೆ ಮನೆ ಮುಂದೆ ಇದ್ ನಂದು. ನೀನೆಂತ ಸುಳ್ಳು ಪುಡ್ಕ ಇರ್ಬೇಕಾಗ. ಅಲ್ಲ ಸರ್, ಅಲ್ಲೇ 6 ಗಂಟೆಗೆ ಬಂದಿರೋ ಅನ್ಸುತ್ತೆ ಮನೆಗೆ. 6 ಗಂಟೆಗೆ ಬಂದು 6 o'clock ನಮ್ಮ ಮನೆ ಮುಂದೆ ಅಯ್ಯೋ ಇದಕ್ಕೆ 2 hour ಬೇಕು ಇಲ್ಲಿ ಬರಕ್ಕೆ. ಅಲ್ಲ ಸರ್, ಸೇಫ್ ಆಗಿ ನಿಧಾನ ಕರ್ಕ ಬರ್ಬೇಕು. ಏನ್ ಕಾರ್ ಕೊಟ್ಟವ್ರ ಓನ್ ತಗೋಕಾಯ್ತದ? ಅದಕ್ಕೆ ಕಣ ನಿನ್ ಇನ್ನ ಹುಡುಗಿ ಸಿಕ್ಕಿಲ್ಲ. ಹುಡುಗಿಗೂ ಕಾರ್ ಓಡ್ಸಕ್ಕೂ ಏನಮ್ಮ ನೀನು? ಲೇಟಾಗಿ ಹೋಗಿರ್ತೀಯ ಡೇಟಿಂಗ್ಗೆ, ಅದೇ ಬಿಟ್ಟು ಹೋಗಿರ್ತಾಳೆ. ಇಲ್ಲ ಇಲ್ಲ, ಅದೆಲ್ಲ ಟೈಮ್ ಪರ್ಫೆಕ್ಟ್. ರಾತ್ರಿನೇ ರೆಡಿಯಾಗಿ ಕೂತ್ಬಿಟ್ಟಿರ್ತಾನೆ. ರಾತ್ರಿನೇ ಸೂಟ್ ಹಾಕೊಂಡು ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಬರೋದು. 1 2 3 ಸ್ಟಾರ್ಟ್. ಕಾಜಾ ಜಂಪಿಂಗ್ 1 2 3 ಮತ್ತೆ ಇದನ್ನ 4 5 6 ಬ್ಯಾಕ್ ರೌಂಡ್ 7 8 9 10 11 12 13 14 15 16 17 18 ಡಿಸ್ಟರ್ಬ್ ಮಾಡ್ತಾರೆ ನಂಗೆ. 19 ಎಲ್ಲೂ ಡಿಸ್ಟರ್ಬ್ ಮಾಡ್ತಾರೆ. 1 2 3 ಸ್ಟಾರ್ಟ್. ಸ್ಕ್ವಾಟ್ಸ್. 1 ಜಂಪ್ 2 3 ಒಟ್ಟಿಗೆ. ಇಷ್ಟು ಫಿಟ್ ಆಗಿರೋದು. ನೋಡಿ ಕಲ್ತ್ಕೊ ನನ್ನ. 1 2 3 4 ಬಾಡಿ ಪೇನ್ ಹೋಯ್ತಾ? 5 8 ಸ್ಕ್ವಾಟ್ಸ್ ಮಾಡಿ ಕೆಳಕ್ಕೂ. 6 7 8 ಯಾವ್ದಿದೆ? 9 10 ಸ್ಟಾಪ್. ಅವ್ವ ರೆಡಿ? ಬೇಗ. ಜಂಪ್ 1 ಓಯ್ ಸ್ವರಾಜ್ ಬೇಗ ಫಸ್ಟ್ ಡೌನ್. ಜಂಪ್ ಜಂಪ್ ಕಮನ್ ಗುಡ್ ಜಂಪ್. ಸಾಕು ಸರಿ. ಡೌನ್ ಸರ್ ಕಿಡ್ನಿ ಎಲ್ಲ ನೋಡ್ತೈತೆ. ರೆಸ್ಟು 4 5 6 ಹಲೋ ಎಂತ ಅದು? ಕಾಲು ಹಿಂದೆ ಇಡು ಒಂಚೂರು. ಇಲ್ಲಿ ನೋಡು ಇಲ್ಲಿ. 5 6 7 8 ಸೂಪರ್ 9 10 ಚೇಂಜ್ 5 6 7 8 9 3 4 down 5 touch 6 7 wait 8 9 10 11 ನಾನು ಕುತ್ಕೊಂಡು ಎನರ್ಜಿ ಬಿಸಿಲು ಬಂದ್ಬಿಡ್ತು. 1 2 3 ಸ್ಟಾರ್ಟ್ ಜಂಪ್ 6 7 8 9 10 ಮಾಡ್ರಿ ರಾಜ್ ಇಲ್ಲಿಗೊಂಚೂರು ಬೆಟ್ಟ ಎಲ್ಲ ತರಿಸ್ಕೊಡಿಬೇಕು ಅನ್ಸುತ್ತೆ. ಹೊಡೆದ್ಬಿಡಿ ಸರ್, ಆಗಿದ್ದಲ್ಲಿ ಓಡಾಡ್ಬಿಡ್ತೀನಿ ಅಂತ ಒಂದು ರೌಂಡ್. ರೆಡಿ 3 4 5 6 ಹೊಟ್ಟೆ ತೋರಿಸ್ಬಿಡು ಒಂದ್ಸತಿ. ಡೈಲಿ ಇಷ್ಟೆಲ್ಲ ಮಾತಾಡ್ತೇನೆ. ಯಾವ್ದು 6 ಪ್ಯಾಕ್. ನಾವು ಉಂಡಾಡಿ ಗುಂಡಾಯ್ತಂಗಿದ್ಯಾ 6 ಪ್ಯಾಕ್ ಅಂತ. ಆಯ್ತಾ? ಅಲ್ಲ, ಈ ಚರಿತ್ ಸರ್ ಜೊತೆ ಕ್ಲಾಸಿಕ್ ಸೇರ್ಕೊಂಡಿಲ್ವ? 6 ಪ್ಯಾಕ್ ಬರುತ್ತೆ. ಕಮಿಂಗ್ ಸೂನ್ ಬ್ರೋ, ಕಮಿಂಗ್ ಸೂನ್. ಚರಿತ್ ಸರ್ ಎಲ್ಲ ಕಮಿಂಗ್ ಸೂನ್ 3 ತಿಂಗಳ ಎಷ್ಟು ತಿಂಗಳು ನೋಡ್ಬಾ. ಕಮಿಂಗ್ ಸೂನ್ ಪಾಪ ಕಮಿಂಗ್ ಸೂನ್
ಏನ್ ಮಗ ನಾವ್ ಹಿಮಾಲಯ ತೆಗ್ದು ಅಲ್ಲಿ ನಿಲ್ಸ್ಬಿಟ್ಟು ಬಂದಿ ಸ್ಪೆಂಡರ್ ಅಲ್ಲೇ ಬಂದವನಲ್ಲ ಏನ್ ರಾಜಿದು ಅವಮಾನ. ಹಿಮಾಲಯನ್ ರೇಸು ಓಕೆ ಹಿಮಾಲಯನ್ ಗಾಡಿ ಹೆಂಗ್ ಇಳಿಯುತ್ತೋ ಅಷ್ಟೇ ಚೆನ್ನಾಗಿ ಇಳಿಯುತ್ತಿದ್ದೀನಿ. 3 ಜನ ನಾನು ಇಳಿಸ್ತಲ್ಲ ಎಲ್ಲ ಒಂದು ಕಡೆನೂ ಇಳಿದಿಲ್ಲ. ರಿಯಲ್ ಆಫ್ ರೋಡ್ ಬೈಕ್ ಇದೆಲ್ಲ ಇದು. ಅಪ್ಲೋಡ್ ಬೇಕು ಎಲ್ಲೂ ನಿಲ್ಸೇ ಇಲ್ಲ. 5 ಲಕ್ಷ ಇದು 80,000 ಡೀಲ್ ಆಗಿ ಹೋಗುತ್ತೆ. 5 ಗಾಡಿ ಹೋಗೋದು ಅಲ್ಲ ಒಂಚೂರು ನಿಲ್ದಂಗ್ ಮುಂದೆ ನೋಡಿ ಗಾಡಿ. ಎಲ್ಲೆಲ್ಲೋ ಯಾವ ಕಡೆ ಹೋಗ್ಬೇಕು? ಈ ಕಡೆ ಆ ಮರ ಎಲ್ಲ ತಿಳ್ದೈತಲ್ಲ. ಅಂದ್ರೆ 6 ಗಂಟೆ ಆಲ್ರೆಡಿ ಇರುತ್ತೆ ಇಲ್ಲಿ ನೀರು ಹುಡುಗಿ ಉರುತ್ತೆ ಎಲ್ಲ ಇಲ್ಲೇ ಇರುತ್ತೆ. ಅಲ್ಲಿ ತಗೋತೀನಿ. ಗೀ ರೈಸ್ ಐತೆ ಅಂದ್ರಲ್ಲ, ಚಿತ್ರಾನ್ನ ಹಾಕಿದ್ಯಾ? ಟೂರ್ನಮೆಂಟ್ ಆಡ್ತಾನೆ ಮುಂದೆ ಇರ್ತಾರೆ, ದೂರ ಇರ್ತಾರೆ. ಇದು ಏನೋ ಹೇಳದ್ ಮರ್ತೆ ಅವ್ರ ಸರ್ ಇಲ್ಲಿ ಝೂಮ್ ಮಾಡಿ ತಟ್ಟೆ ಝೂಮ್ ಮಾಡಿ ತೆಗಿರಿ. ಡೈಲಿ ನಮ್ಗೆ ಅಡುಗೆ ಮಾಡಾಕ್ತಿದೆ ಇವತ್ತು ಸ್ಪೆಷಲ್ ಭವಾನಿಗೆ ಇವತ್ತು. ನಾನು ಇಂಜಿನಿಯರ್ ಇಲ್ವಾ ಇಲ್ಲಿ? ಇಂಜಿನಿಯರ್ ಕೈಲಿ ಲೈನ್ ಮಾಡಿಸ್ತಾ ಇದೀವಿ. ನೀನು ಎಂತ ದಡ್ಡ ಅಂದ್ರೆ ಕಲ್ ತಗೊಂಡೋಗಿ ಆಚೆಗೆ ಹಾಕ್ದ. ಹಾಯ್, ಯಾರು ಊಟ ತಗೊಂಬಂದಿದ್ದು ನೀವೇ ಅಲ್ವಾ? ನಮ್ಮೆಲ್ರಿಗೂ ಊಟ ಹಾಕಿರೋದು ಇವರೇ, ಮಹಾತಾಯಿ. ನಮ್ಮ ಆಡಿಯನ್ಸ್ಗೆ ಒಂದು ಆಯ್ ಹೇಳ್ಬಿಡಿ ಸರ್. ಆಯ್ ಅನ್ಬಿಡಿ, ನೀವೇ ಪ್ಲ್ಯಾನ್ ಮಾಡಿರೋದಲ್ಲ. ಇಲ್ಲಿ ನಮ್ಮಮ್ಮ ಒಂದು ಖುಷಿ ಏನಂತಂದ್ರೆ ಅಮ್ಮ ಬಂದಿದ್ದು ದಿನ ಅಲ್ಲ ನೋಡಿ, ನಮ್ಮ ಅದೃಷ್ಟನೋ ನೀವು ತತ್ತೀರ ಅಂತನೋ ಕರೆಕ್ಟ್ ಟೈಮ್ ಅವ್ರಿಗೂ ಬಂದಿದ್ದಾರೆ, ಕರೆಕ್ಟ್ ಟೈಮ್ ನೀವು ಊಟ ತಗೊಂಡಿದ್ದೀರ. ನಮ್ಮ ಅಂಕಲು, ಅಯ್ಯೋ 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 ಅವ್ರ ಹೆಂಡ್ರಿಗೆ ಕವ ಬತ್ತು ನೋಡಿ, ಅಂಕಲ್ ಅಲ್ಬೇಡಿ. ಲೇ ಲೋಪರು, ಅವ್ನು ಇಳಿದು ತಗ್ಸಿ ಕೆಳಗಡೆ ಹಾಕು. ನೀನು ಇಷ್ಟಪ್ಪಂಗೆ ಹೇಳ್ತೀನಿ, ರೆಕಾರ್ಡ್ ಮಾಡ್ಕೊಂಡು ಇಡ್ತೀನಿ. ಮಾರ್ಕಡೆ ಇಲ್ಲಿ ಆ ಕಡೆ ಕೊಡಿ, ಇದು ಇಲ್ಲಿ ಮಾತ್ರ, ಅಲ್ಲಿ ಸ್ವಲ್ಪ ಈ ಕಡೆ ಕೊಡಿ. ಬಾಯ್ ಬಾಯ್. ಎಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತೀನಿ, ನಂಗೆ ನಿಮ್ಮ ತಾಯಿನ ಡ್ರಾಪ್ ಹಾಕ್ಬಿಟ್ಟು. ಓಕೆ, ಥ್ಯಾಂಕ್ ಯು, ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಸ್ಟೇ ಮಾಡಿದ್ದೀವಿ. ಇವಾಗ ಓಕೆ, ಇನ್ನೊಂದಿನ ಫ್ರೀ ಆಗಿ ಬರ್ತೀನಿ. ಓಕೆ, ಕರ್ಕೊಂಡು ಹೋಗ್ಬೇಕು ರೈಡ್. ಅವಾಗ ಇವಾಗ ರೈಡ್ ಕರ್ಕೋಗಿಲ್ಲ ಅಂತ ಇದ್ದೀರಾ? ಕರ್ಕೊಂಡು ಹೋಗಿ ಇನ್ನೂ ಜಾಸ್ತಿ ಕರ್ಕೊಂಡು ಹೋಗ್ಬೇಕು. ಓಕೆ, ಥ್ಯಾಂಕ್ ಯು. ಆಂಟಿಗೆ ಬಾಯ್ ಹೇಳು. ಯಾರು ಗೊತ್ತಾಯ್ತು ಅವರು? ಲೇ ಗೊತ್ತಾಯ್ತಾ ಯಾರು? ಯಾರು? ನಮ್ಮಮ್ಮನಾ? ಚನ್ನಪಟ್ಟಣ ಡ್ರಾಪ್ ಮಾಡಿಬಿಡಿ ಬ್ರೋ. ಮಾಡ್ತೀನಿ. ಹಾಂ, ಹೊರಡು. ಊರಿಗೆ ಹೋಗಿ ಫೋನ್ ಮಾಡು. ಓಕೆ ಬ್ರೋ, ಬಾಯ್. ಥ್ಯಾಂಕ್ ಯು ಫಾರ್ ಡ್ರಾಪ್. ಯಾಕೆ ಈ ಥರ ಎಲ್ಲೋದ್ರೂ ಕ್ಯಾಮ್ರಾ ಪ್ರೈವೇಟ್ ಫಾರ್ಮಲ್ಲಿ ಪ್ರೈವೇಸಿ ಇಲ್ದಂಗೆ ಆಗಿದೆ ನಮ್ಗೆ ಇಲ್ಲಿ. ನಾನು ಎಲ್ಲ ಕಡೆ ಫ್ರೀ ಶೋ ಕೊಟ್ಬಿಡ್ತೀನಿ ಹಿಂಗೆ. ಫ್ರೀ ಶೋ ಇನ್ನೇನು ಮತ್ತೆ ಇಲ್ಲಿ ಬಂದಮೇಲೆ ಎಲ್ಲ ತೋರಿಸ್ತಾ ಇರ್ಬೇಕಪ್ಪ. ಹಂಗೆ ಅಂದ್ಬಿಟ್ಟು ಫುಲ್ ತೋರಿಸಿ ಆಮೇಲೆ ಫುಲ್ ಹಿಲ್ ಸ್ಟೇಷನಲ್ಲಿ ಒಂದು ವಿಡಿಯೋ ಮಾಡಿದ್ದೀರಲ್ಲ, ಅದು ಎಲ್ಲಿ ಸರ್? ಬಟ್ ಅಲ್ಲಿಗೆ ಅಂತ ನೀವು ಕುದುರೆ ತೊಗೊಂಡೋಗ್ಬೋದಾ? ಈಗ ಅಲ್ಲಿಗೆ ಎಲ್ಲ ಕರ್ಕೋಬೋದಾ? ಅಲ್ಲಿ ಇಲ್ಲ, ಅಲ್ಲಿ ಬಂದು ಅಲ್ಲಿಗೆ ಬಟ್ We'll begin from this place. ಅದಕ್ಕೆ ನಿಂತ್ಕೊಂಡಿದ್ದು ನಾನು.
ಕಲ್ಗಳೆಲ್ಲ ನೋಡ್ಕೊಂಡಿದ್ದು ಅಂದ್ಮೇಲೆ ಮಾತ್ರ ಬಿಡಬೇಡಿ. ಚಲ್ ಎಲ್ಲಂದ್ರೆ ಹೆಚ್ಚಲ್ಲ ಬೇಡ ಬೇಡ ಎಲ್ಲ ಅವನು ಪ್ರದಿ